ಫಸ್ಟ್ ಅಡಿಗೆನ ಕಣ್ಣಲ್ಲಿ ತಿನ್ಬೇಕು. ಇದರಲ್ಲಿ ನಾನು ಕಮ್ಮಿ ರೇಟಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಏನಕ್ಕೆ ನಾನು ಅನೌನ್ಸ್ ಮಾಡಿದ್ದೀನಿ ಅಂದರೆ ಬೆಳಗ್ಗೆ 7ರಿಂದ 12 ಗಂಟೆ ತನಕ ದೊನ್ನೆ ಬಿರಿಯಾನಿ ಕೂಡ ನೀವು ಕಮ್ಮಿ ರೇಟಲ್ಲಿ ಬೈ ಒನ್ ಗೆಟ್ ಒನ್. ಎಷ್ಟು ಮಶ್ರೂಮ್ ನೋಡಿ ಸರ್ ನಮ್ಮದು ಎಷ್ಟು ನೀಟಾಗಿದೆ ಅಂದ್ರೆ. ಹೌದೌದು, ಬೆಣ್ಣೆ ತರ ತೊಳೆದಿಟ್ಟಿದ್ವಲ್ಲ ಫಿಲ್ಟರ್, ಕಣ್ಣು ಮುಚ್ಕೊಂಡು ಬಂದು ತಿನ್ಬೋದು ಇಲ್ಲಿ. ಇದಕ್ಕೆ ಒಂದು ಟ್ವಿಸ್ಟ್ ಕೊಡ್ತೀವಿ, ಇದಕ್ಕೊಂದು ಫುಲ್ ಚೇಂಜ್ ಆಗ್ಬಿಡುತ್ತೆ ರುಚಿನೇ. ಏನ್ ಮಾಡ್ತೀವಿ ಗೊತ್ತಾ, ಹೆಂಗಾಗಿದೆ ನೋಡೋಣ. ಜೇಮ್ಸ್ ಬಾಂಡ್ ಸ್ಟೈಲಲ್ಲೇ ತೆಗೆದ್ಬಿಟ್ರಿ ಈ ತರ ಇಷ್ಟೇ ಸರ್. ಈ ಟಿವಿ ವಿಡಿಯೋ ನೋಡಿದ ತಕ್ಷಣ ಓಡಬಾರ್ದು ಅಂತಿಲ್ಲ. ಹೊಸಕೋಟೆ ಹತ್ರ ಮುಖ ಮಾಡೋದೇ ಬೇಡ ಕಾರ್ತಿಕ್ ಮಾಸದಲ್ಲಿ. ಹೊಸಕೋಟೆನೇ ಬೇಡ, ಮಲ್ಲೇಶ್ವರಂ ಬನ್ನಿ. ಕಾರ್ತಿಕ್ ಮಾಸದಲ್ಲಿ ಇಂಥ ಒಂದು ಮಶ್ರೂಮ್ ಬಿರಿಯಾನಿ ಸೌದ್ಬಿಟ್ರೆ ಎಲ್ಲ ಬಿರಿಯಾನಿ ಒಟ್ಟಿಗೆ ನೆನ್ಪು ಬರ್ತದೆ ನಿಮಗೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಶುಚಿ ರುಚಿ ಇಸ್ಮೇಲ್ ಅವರು ಆಪರೇಷನ್ ಫುಡ್ ರೆಸಿಪಿಗೆ ಹೆಸರುವಾಸಿ. ಆಹಾ, ಫುಡ್ಡು ರೆಸಿಪೀಸ್ಗಳಲ್ಲಿ ಜೇಮ್ಸ್ ಬಾಂಡ್. ಇವತ್ತು ಅವ್ರು ಮೀಟಾಗಿ ಬಂದಿದ್ದೀವಿ. ಯಾಕೆ ಅಂದರೆ ನೀವು ಆಗಲೇ ಹೋದ ಎಪಿಸೋಡ್ ನೋಡಿದಿರಿ, ಒಂದು ಜಲಕ್ ಕೊಟ್ಟಿದ್ರು, ದೊನ್ನೆ ಬಿರಿಯಾನಿ ಮಾಡಿದರು, ಅದು ವೆಜ್ಜಲ್ಲಿ. ನಾವು ನಾನ್ ವೆಜ್ಜಲ್ಲಿ ಸಿಕ್ಕಾಪಟ್ಟೆ ತೋರಿಸಿದ್ದೀವಿ, ಸಿಕ್ಕಾಪಟ್ಟೆ ಹೋಟ್ಲಿಗೆ ಹೋಗಿದ್ದೀವಿ. ದೊನ್ನೆ ಬಿರಿಯಾನಿ ಅಂದ ತಕ್ಷಣ ಮೈಂಡಿಗೆ ಬರೋದೇ ನಾನ್ ವೆಜ್ಜು. ವೆಜ್ಜಲ್ಲಿ ಅದು ಮಶ್ರೂಮ್ ದೊನ್ನೆ ಬಿರಿಯಾನಿ ಮಾಡ್ತೀನಿ ಶುಚಿ ರುಚಿಯಲ್ಲಿ. ಇದು ಆಗಲೇ ಭಾಳ ಫೇಮಸ್ಸು, ಹಾಟ್ ಕೇಕ್ ಥರ ಸೇಲ್ ಆಗ್ತಾ ಇದೆ ಅಂತ ಹೇಳಿದರು. ಅಂಥ ಒಂದು ರೆಸಿಪಿ ಆಗಿ ತೋರಿಸ್ಬಾರ್ದು ನಾವು. ವೀಕ್ಷಕರೇ ನೋಡಿ ಸರ್, ನಮಸ್ಕಾರ. ನಾನು ಹೇಳ್ತಾ ಇದ್ದೆ ಫುಡ್ ರೆಸಿಪಿಯ ಜೇಮ್ಸ್ ಬಾಂಡ್. ಅಯ್ಯೋ ಯಾಕೆ ಸರ್, ಎಲ್ಲೋ ಮೇಲೆ ಹಸ್ಬಿಟ್ಟು ಆಮೇಲೆ ಕಷ್ಟ ಆಗುತ್ತೆ ಇರೋದು ಮಲ್ಲೇಶ್ವರಮಲ್ಲಿ. ಆಮೇಲೆ ಅದೇ ನೀವು ಇವತ್ತು ಹೇಳಿದ್ದಕ್ಕೂ ನೀವಿರೋ ಗೆಟಪ್ಗೂ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಶೂಸ್ ಹಾಕೊಂಡು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಂತ ಸಣ್ಣ ಒಂದು ಪ್ರೋಗ್ರಾಮ್ ಇತ್ತು, ಚಲೋ ಹೋಗೋಣ ಅಂತ ಹೊರಟೆ. ಆಮೇಲೆ ಸ್ವಲ್ಪ ಲೇಟ್ ಆಗ್ತದೆ ಅಂತೇಳಿ ಆಮೇಲೆ ಮಧ್ಯಾಹ್ನ ತನಕ ನಿಮ್ದೊಂದು ಮುಗಿಸ್ಬಿಟ್ಟು ಹಂಗೆ ಹೋಗೋಣ, ಯಾಕಂದರೆ ಜವಾಬ್ದಾರಿಗಳು ಇಂಪಾರ್ಟೆಂಟು. ಹೌದೌದು. ಏನಿವೆ ಇವತ್ತೊಂದು ಒಳ್ಳೆಯ ಅದ್ಭುತವಾದ ಸೂಪರ್ ರೆಸಿಪಿ, ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕೂಡ, ಆಮೇಲೆ ಬಿರಿಯಾನಿಯಲ್ಲೂ ಕೂಡ ಒಂದು ಒಳ್ಳೆಯ ರುಚಿಯನ್ನು, ಹೊಸ ರುಚಿ, ಶುಚಿ ರುಚಿ ಹೊಸ ರುಚಿ ಅಂತ ಹೇಳ್ಬೋದು. ತುಂಬ ಥರ ಬಿರಿಯಾನಿಗಳು ತಿಂದಿರ್ತೀರ. ದೊನ್ನೆ ಬಿರಿಯಾನಿ ಒಂದು ಝಲಕ್ ಕೊಟ್ಟಿದೆ, ಬಟ್ ಅದನ್ನು ಇವತ್ತು ಒರಿಜಿನಲ್ ದೊನ್ನೆ ಬಿರಿಯಾನಿ ಫ್ಲೇವರ್ ಏನು, ಆಮೇಲೆ ದೊನ್ನೆ ಬಿರಿಯಾನಿ ಮೇಲೆ ಮಶ್ರೂಮ್ನ ಹೆಂಗೆ ನಾವು ಆ ಫೀಲ್ ತಂದಿದ್ವಿ ನೋಡೋದಕ್ಕೆ, ಲುಕ್ ಆ್ಯಂಡ್ ಫೀಲ್. ಯಾಕಂದರೆ ಫಸ್ಟು ಅಡುಗೆನ ಕಣ್ಣಲ್ಲಿ ತಿನ್ನಬೇಕು, ಆಮೇಲೆ ಕೈಯಿಂದ, ಆಮೇಲೆ ಬಾಯಿಂದ ರುಚಿ ನೋಡೋದು. ಕರೆಕ್ಟ್, ಕಣ್ಣಲ್ಲಿ ತಿನ್ನುವಂಥದ್ದು ನಮ್ಮ ಮಶ್ರೂಮ್ ಬಿರಿಯಾನಿನ ನಿಮಗೆ ಫೀಲ್ ತೋರಿಸ್ತಾಯಿ ಬ್ಯೂಟಿಫುಲ್ ಆಗಿರುತ್ತೆ. ತುಂಬ ಮಾತಾಡೋದು ಬೇಡ, ಯಾಕಂದರೆ ನಾವು ಅಡುಗೆ ಮಾಡಿ 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 ಮಾತಾಡ್ತಾ ನಿಮಗೆ ಎಲ್ಲ ಹೇಳ್ಕೊಡ್ತಾ ಇದ್ದೀವಿ. ಶುರು ಮಾಡೋಣ ಅರುಣ್ ಅವರೇ, ಬನ್ನಿ ಶುರು ಮಾಡಿ. ಓಕೆ, ಡನ್ ಸರ್. ಎಸ್ ಸರ್, ಸ್ಟಾರ್ಟ್ ಮಾಡೋಣ. ಓಕೆ ನೋಡಿ, ಅದು ಶುರು ಮಾಡೋದಕ್ಕೆ 1 kg ಅಳತೆ ಕೊಡ್ತಾ ಇದ್ದೀನಿ. ಓಕೆ, 1 kgಯಲ್ಲಿ 8 ಜನ ತಿನ್ಬೋದು. 1 kg ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ. ಇದು ಬಂದು ತುಂಬ ಒಳ್ಳೆಯ ಚಿಕ್ಕ ಅಕ್ಕಿ, ತುಂಬ ಫ್ಲೇವರ್ ಆಗಿರುತ್ತೆ. ಇದೇ ಅಕ್ಕಿ ನಾವು ಬಳಸ್ತೀವಿ ಇಲ್ಲಿ. ಓಕೆ ಓಕೆ, ಇದನ್ನ ನೆನೆ ಹಾಕೋಣ ಒಂದು ಪಾತ್ರೆಗೆ. ಓಕೆ, 1 kg ಜೀರಾ ಸಾಂಬಾರ್ ರೈಸ್. ಇದೊಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ಅರ್ಧ ಗಂಟೆ ನೆನಿಬೇಕು ನೀರಲ್ಲಿ. ಒಂದ್ಸಲ ತೊಳೆಯೋದು, ಡೈರೆಕ್ಟಾಗಿ ಬಳಸೋದು ಅಷ್ಟೇ. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಅಷ್ಟೊತ್ತಿಗೆ ಇದು ರೆಡಿ ಆಗಲಿ, ಒಂದು ಅರ್ಧ ಗಂಟೆ ನೆನೀಲಿ. ಈ ಅರ್ಧ ಗಂಟೆ ಒಳಗೆ ನಾವು ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಓಕೆ, ಶುರು ಮಾಡೋಣ ಸರ್. ಓಕೆ, ದೀಪ ಬೆಳಗಿಸೋಣ, ಜ್ಯೋತಿ ಬೆಳಗೋದಂತೀವಿ. ಎಸ್, ಎಲ್ಲದಕ್ಕೊಂದು ಸೂಪರ್ ಸರ್. ಇವಾಗ ಸ್ಟವ್ ಹಚ್ಚಿದ್ದೀವಿ ನಾವು. ಓಕೆ, ಇದಕ್ಕೆ ನಾವು ಕಡಲೆಕಾಯಿ ಎಣ್ಣೆನ ಬಳಸ್ತೀವಿ. ಕಡಲೆಕಾಯಿ ಎಣ್ಣೆ 1 kgಗೆ ಒಂದು 200 ಗ್ರಾಮ್ ಅಷ್ಟು ಬೇಕು. ಇದು 250 ml ಡಬ್ಬ. ಇದರಲ್ಲಿ ಇಷ್ಟು ಬೇಕು. ಇದು ಗಾಣದೆಣ್ಣೆ, ಕಡಲೆಕಾಯಿ ಗಾಣದೆಣ್ಣೆ. ಇದು ನಾವು ಮಾತ್ರ ಗಾಣದೆಣ್ಣೆ ತರಿಸ್ಕೊಂತೀವಿ. 1 kgಗೆ ಈರುಳ್ಳಿನೂ ಕಮ್ಮಿನೇ, ಒಂದು 1/4 kg ಈರುಳ್ಳಿ ಸಾಕಿರುತ್ತೆ. 1/4 kg ಈರುಳ್ಳಿ ಸಾಕು. 1/4 kg ಅಂದರೆ ಒಂದು ನನ್ನ ಪ್ರಕಾರ ದೊಡ್ಡ ಈರುಳ್ಳಿ 3 ಬರುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಕೆಲವರು ಇದ್ದಾರೆ ನೋಡಿ, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಇಲ್ಲ ಅಂದರೆ ತುಂಬ ಒಂಥರ ಇರಿಟೇಟ್ ಆಗ್ಬಿಡುತ್ತೆ ತಿನ್ನೋಕ್ಕೆ. ಏನಪ್ಪ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡೋದಾಗ ಒಳ್ಳೆಯ ಮಶ್ರೂಮ್ ದೊನ್ನೆ ಬಿರಿಯಾನಿನೇ ಶುರು ಮಾಡ್ಬೇಕಂತ ಹೇಳಿ ತಲೆಯಲ್ಲಿತ್ತು. ಅದಕ್ಕೆ ಒಂದು ಒಳ್ಳೆ ರೆಸಿಪಿ ಅಪ್ಡೇಟ್ ಮಾಡ್ಕೊಂಡಿದ್ವಿ. ಇವತ್ತು ಬಂದ್ರೆ ಅಂದ್ರೆ ಮತ್ತೆ ಅದನ್ನೇ ಕೇಳ್ಕೊಂಡ್ ಬರ್ತಾ ಇದ್ದಾರೆ.
ರಿಪೀಟ್ ಯಾವಾಗ ಕಸ್ಟಮರ್ ಆಗ್ತಾರೆ ಅಂದ್ರೆ ಜನಕ್ಕೆ ರೀಚ್ ಆಯ್ತು ಅಂತ ಅರ್ಥ. ಇರ್ಲಿ, ಇವಾಗ ನಾವು ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡೋಣ. ಇಲ್ಲಿ ಹಸಿಮೆಣಸನ್ನು ಚಿಕ್ಕದಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿಲ್ಲ, ಒಂಥರ ದರ ಮಾಡ್ಕೊಂಡಿದೀವಿ. ಇದು ಹಿಂಗೆ ಹಾಕ್ಬೇಕು, ಚಂದ. ಇದು ತುಂಬಾ ನೈಸ್ ಪೇಸ್ಟ್ ಮಾಡ್ಕೊಂಡು ಹಾಕ್ಬೇಡಿ. ನೋಡಿ, 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 25 ಗ್ರಾಮು ಅಂದ್ರೆ ಒಂದು 15 ಹಸಿಮೆಣಸಿನಕಾಯಿ ಬೇರುತ್ತೆ ಅದರಲ್ಲಿ, ಅಷ್ಟು ಬಿದ್ದೇ ಬೀಳುತ್ತೆ. ಎಸ್, ಚಂದಾಗಿದೆ. ಇದೇ ರೆಸಿಪಿನೂ ನಾನು ಕಲರ್ಸ್ ಕನ್ನಡದಲ್ಲೂ ಮೊನ್ನೆ ಒಂದು ಪ್ರೋಗ್ರಾಮ್ ಸವಿರುಚಿಯಲ್ಲಿ ಕೊಟ್ಟಿದ್ದೀನಿ. ಹೌದಾ? ಹೌದೌದೌದು, ಬಿಗ್ ಬಾಸ್ ಇಂದ ಆಜ್ಞೆ ಆಗಿತ್ತು. ಒಂದು ದೊಣ್ಣೆ ಬಿರಿಯಾನಿಯನ್ನು ನೀವು ಮಾಡಿ ತೋರಿಸಿ ಅಂತ ಹೇಳಿ ಇದು ತೋರಿಸಿದ್ದೀವಿ. ಬಟ್ ಯಾವತ್ತು ಚಾನಲಲ್ಲಿ ಟಿವಿಯಲ್ಲಿ ಬಂದು ಹೋಗ್ತೀವಿ. ಹೌದೌದು. ಬಟ್ ಯೂಟ್ಯೂಬ್ ಅಂದ್ರೆ 10 ಸಲ 20 ಸಲ 30 ಸಲ ಬೇಕಾದ್ರೆ ನೋಡ್ತಾ ಇರ್ಬೋದು. ಏನ್ ಡೌಟ್ ಇದ್ರೆ ನಿಮ್ಗೆ ಕಲಿಯಕ್ಕೆ ತುಂಬಾ ಅವಕಾಶ ಇರುತ್ತೆ. ಅಲ್ಲ, ಇಲ್ಲಿ ನಿರಂತರವಾಗಿರುತ್ತೆ ವಿಡಿಯೋ, ನಿರಂತರವಾಗಿರುತ್ತೆ. ಯಾರು ಬೇಕಾದ್ರೆ ಶೇರ್ ಮಾಡ್ಬೋದು, ಯಾರು ಬೇಕಾದ್ರೆ ನೋಡ್ಬೋದು, ಅಲ್ಲಿ ಕಾಮೆಂಟ್ ಮಾಡ್ಬೋದು ನೀವು. ಹೌದು, ಏನೇ ಇರಲಿ ನಿಮ್ಗೆ ಕಾಮೆಂಟ್ ಮಾಡೋ ಅವಕಾಶನೇ ಇಲ್ಲ, ಸಿಗಲ್ಲ, ನಮ್ ಇಂಟರಾಕ್ಷನ್ ಇಲ್ಲ ಅಲ್ಲಿ. ಹೌದು. ಎನಿವೆ, ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ವಿಶೇಷ ಏನಂದ್ರೆ ನಾವು 2 ಕಟ್ಟು ಪುದೀನಾಗೆ 1 ಕಟ್ಟು ಮೆಂತ್ಯ ಸೊಪ್ಪನ್ನ ಹಾಕಿ ಬೇಯಿಸ್ಕೊಂತ ಇದೀವಿ. ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಪೇಸ್ಟ್ ಮಾಡ್ಕೊಬೇಕು. ಆ ಪೇಸ್ಟ್ ಅನ್ನ ಟೇಬಲ್ ಸ್ಪೂನ್ ನೋಡ್ಕೊಳ್ಳಿ. 1 2 3 4 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಸ್ಪೂನ್ ನೋಡ್ಕೊಳ್ಳಿ, ಟೇಬಲ್ ಸ್ಪೂನ್ ಅಂತಾರೆ. ಟೇಬಲ್ ಸ್ಪೂನ್ ಅಳತೆ ಗೊತ್ತಾಗಲ್ಲ ಅಂದ್ರೆ ನೀವು ಸಾಂಬಾರ್ ಸ್ಪೂನ್ ಮನೇಲಿ ಇರುತ್ತಲ್ಲ ದೊಡ್ಡದು, ಅದರಲ್ಲಿ ಸಾಧಾರಣ 2 ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ಸ್ವಲ್ಪ ಜಾಸ್ತಿ ಆದ್ರೂ ಏನು ಅಂಥದ್ದೇನು ವ್ಯತ್ಯಾಸ ಆಗಲ್ಲ. ನೋಡಿದ್ರಾ, ಸೂಪರ್ ಆಗಿ. ಇವಾಗ ಏನೇನು ಹಾಕಿದೀವಿ ಹೇಳಿ? ಈರುಳ್ಳಿ, ಹಸಿಮೆಣಸಿನಕಾಯಿ, ಹೌದು, ಆಮೇಲೆ ಮೆಂತ್ಯ ಮತ್ತೆ ಪುದೀನದ ಪೇಸ್ಟ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ. ಹೌದಾ? ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ರುಬ್ಬಿಟ್ಟು. ಹೌದು, 60% ಬೆಳ್ಳುಳ್ಳಿ, 40% ಶುಂಠಿ. ಸೊ ಎಷ್ಟು ಹಾಕ್ತೀವಿ? ಇದೂ ಅಷ್ಟೇ, 1 2 3 ಸ್ಪೂನ್ ಹಾಕೊಳ್ಳಿ. 3 ಸ್ಪೂನ್ 4 ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಗಟ್ಟಿ ಇದ್ರೆ 3 ಹಾಕೊಳ್ಳಿ. ಸ್ವಲ್ಪ ನೀರಿದೆ ನಮ್ದು, ನಮ್ಗೆ ಅಳತೆ ಭಾಗ ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ನಾವು ಪುದೀನ ಮತ್ತೆ ಮೆಂತ್ಯದ ಪೇಸ್ಟ್ ಬಹಳ ಇಂಪಾರ್ಟೆಂಟ್. ಅದೇ ನಿಮ್ಗೆ ಆ ರೈಸಲ್ಲಿ ಆ ಘಮ ಆ ಫ್ಲೇವರು, ಆಮೇಲೆ ಕಲರ್ನು ಕೂಡ ಕಂಟ್ರೋಲ್ ಮಾಡೋದು ಅದೇ. ಸೊ ಇಲ್ಲೂ ಪಾಲಕಲ್ಲಿ ನಾವು ಏನು ಬಿರಿಯಾನಿ ಪೌಡರ್ ಕೊಟ್ಟಿದ್ದೀವಿ, ಅಲ್ಲಿ ಅದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ. ಯಾಕಂದ್ರೆ ಪೌಡರ್ ಅಲ್ಲಿಂದ ನೀವು ತೊಗೊಬೇಕು. ಪಾಲಕ್ ರೈಸ್ ಅಲ್ಲಿ ಮಶ್ರೂಮ್ ಪಾಲಕ್ ರೈಸ್ ವಿಡಿಯೋ ಇದೆ ನಮ್ಮ ಹೋಟೆಲ್, ಅದು ಕೂಡ ಬಹಳ ಫೇಮಸ್. ಮಶ್ರೂಮ್ ಪಾಲಕ್ ರೈಸ್ ಅಷ್ಟು ತುಂಬಾ ಜನ ಪೌಡರ್ದು ಅಲ್ಲಿ ರೆಸಿಪಿ ತೋರಿಸಿದೀವಿ, ಕಂಪ್ಲೀಟ್ ಕೊಟ್ಟಿದ್ದೀವಿ. ಆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್, ಆರಾಮಾಗಿ ಅಲ್ಲಿ ಮಾಡ್ಕೊಳ್ಳಿ. ಎಷ್ಟೊತ್ತು ಮಾಡೋದು ಸರ್? ಇದೊಂದು 10 ನಿಮಿಷ ಸರ್. ಚೆನ್ನಾಗಿ ಒಂದು ನೀರಿನ ಅಂಶ ಆಸೆ ಬರಬೇಕು, ತಲೆ ಹಿಡಿಬೇಕು, ಫ್ರೈ ಆಗಬೇಕು, ಅದೆಲ್ಲ ಮಾಡಕ್ ಹೋಗಿ ಇದರಲ್ಲಿ ಅಕ್ಕಿ ನೋಡಿದ್ವಿ. ಇದರಲ್ಲೇ ನಾವು ನೀರು ಹಾಕೋಣ. ನೀರು ಎಷ್ಟು ಹಾಕ್ತೀವಿ ಗೊತ್ತಾ? ನೋಡಿ, ಅದರಲ್ಲಿ 1 ಅಕ್ಕಿ ನೋಡಿದ್ದಲ್ಲ, 1 2 ಲೀಟರ್ 1 ಲೀಟರ್ ನೀರಿಗೆ 1 ಲೀಟರ್ ಅಕ್ಕಿಗೆ ಇಷ್ಟೇ. 2.5 ಸ್ವಲ್ಪ ಮೇಲೆ 2.25 ತನಕ ಹೋಗುತ್ತೆ ಓಪನ್ ಕುಕ್ಕರಲ್ಲಿ ಮಾಡಿದ್ರೆ. ಅದೇ ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ 2.5 ಸಾಕು. ಇಲ್ಲಿ ನೀವು ನೀವೇನಾದರೂ ಬೇರೆ ರೈಸ್ ಯೂಸ್ ಮಾಡ್ತೀರಾ, ಬುಲೆಟ್ ರೈಸ್ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ ಅದರಲ್ಲಿ 1ಕ್ಕೆ 3 ಹಾಕ್ಬೇಕಾಗುತ್ತೆ ನೀರು. ನೀರು ಅಳತೆ ಹಾಕಿದ್ದೀನಿ, ಪೌಡರ್ ಅಳತೆ ಹೇಳಿಲ್ಲ. ಹೌದು, ಪೌಡರ್ ಅಳತೆ ನಾನೀಗ ನಿಮಗೆ 1 kgಗೆ. ಆಮೇಲೆ ಈ ಪೌಡರ್ ಇದೆಯಲ್ಲ, ನೀವು ಲಿಂಕಲ್ಲಿ ತೊಗೊಳ್ಳಿ. ಅಲ್ಲಿ ಸಾಲ್ಟ್ ಮಿಕ್ಸ್ ಮಾಡೋದಿರ್ಬೋದು, ಗರಂ ಮಸಾಲೆ ಅಳತೆ ಒಳಮುಷ್ಟಿಯಿಂದ ಹಾಕೋದು ಕಂಪ್ಲೀಟು. ಪಾಲಕ್ ರೈಸ್ ಒಂದು ಲಿಂಕ್ನ ಕಳಿಸಿ ಅರುಣ್ ಅವರೇ, ಹಾಕ್ತೀನಿ, ಅವರಿಗೆ ಈಸಿಯಾಗಿ ಗೊತ್ತಾಗ್ಬೋದು. ಡಿಸ್ಕ್ರಿಪ್ಷನ್. ಇನ್ನೊಂದು ದಿವಸ ಏನಾದರೂ ಕನ್ಫ್ಯೂಷನ್ ಇದೆ ಬೇಕಾದ್ರೆ ಸಪ್ರೇಟ್ ಪೌಡರ್ದೇ ಕೊಡೋಣ. ಶುರು ಮಾಡೋಣ. ರೈಟ್ ಸರ್. ಇವಾಗ 4 ಸ್ಪೂನು ಪೌಡರ್ನ ಹಾಕಬೇಕು. ಹಂಗೂ ನೀವು ನಮಗೆ ಜೇಮ್ಸ್ ಬಾಂಡ್ ಅಂತ ಹೇಳಿದ ಮೇಲೆ ಸ್ವಲ್ಪ ಪೌಡರ್ನು ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ ಹಾಕೋಣ ಅಲ್ವಾ? 4 ಸ್ಪೂನ್ ಹಾಕ. ಯಾಕೆ ನಮ್ಮನ್ನು ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ಇವತ್ತು ಗೊತ್ತಾಗಿದ್ದೇನೆಂದ್ರೆ ಜೇಮ್ಸ್ ಬಾಂಡ್ ಪೌಡರ್ ನಿಂಗೆ ಹಾಕ್ತಾರೆ ಅಂತ. ಇಲ್ಲಿ ನಾನು ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಅದರಲ್ಲೂ ಹಾಕಿದ್ದೀನಿ, ಬಟ್ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ, ಒಂದೇ ಒಂದು ಸಣ್ಣ ಹಿಡಿ. ಇಲ್ಲಿ ನಮ್ದೆಲ್ಲ ಮಸಾಲೆ ರೆಡಿ ಆಯಿತು. ಇಲ್ಲಿ ಕಂಪ್ಲೀಟ್ಲಿ ನೋಡಿ ಎಲ್ಲ ಕಲರ್ಫುಲ್ ಆಗಿ ಗ್ರೀನ್ ಆಗಿದೆ. ಈ ಕುದಿಯಕ್ಕೆ ಸ್ಟಾರ್ಟ್ ಆಯಿತು. ರೈಸ್ ಹಾಕಬೇಕು ಅಷ್ಟೇ. ಎಲ್ಲ ನೀವು ತೊಳೆದು ಇಟ್ಕೊಂಡಿದ್ದೀರಾ? ರೆಡಿ ಇದೆ. ನೀರನ್ನ ತೊಳೆದು ಬಸಿ ರೆಡಿಯಾಗಿದೆ. ನೀರನ್ನ ಬಸಿತಾ ಇದ್ದೀವಿ.
ಓಕೆ, ಇವಾಗ ರೈಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀಟಾಗಿ ಎಲ್ಲ ಫಿಲ್ಟರ್ ಮಾಡಿ ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. 1 kg ರೈಸ್ ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಸೋಣ. ಸರ್ ಇವಾಗ ಡೈರೆಕ್ಟ್ ಆಗಿ ಫಸ್ಟ್ ರೈಸ್ ಹಾಕಿದ್ರಿ, ಹಾ ಮಶ್ರೂಮ್ ಯಾವಾಗ ಬೀಳುತ್ತೆ ಸರ್? ಮಶ್ರೂಮ್ ನಾನು ಇದರಲ್ಲಿ ಹಾಕಲ್ಲ. ಮಶ್ರೂಮ್ ಇದರಲ್ಲಿ ಹಾಕಿಲ್ಲ. ಯಾಕೆ ಅಂದರೆ ನಾನು ಟ್ರೈ ಮಾಡಿದ್ವಿ. ಒಂದು ರೆಸಿಪಿ ಮಾಡ್ಬೇಕಾದ್ರೆ 4-5 ಸಲ ನಾವು ಟ್ರೈ ಆ್ಯಂಡ್ ಎರರ್ ಮಾಡ್ತೀವಿ. ಹೌದು. ಮಶ್ರೂಮಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಮಶ್ರೂಮು ಬಿರಿಯಾನಿ ಪಲಾವ್ ಥರ ಆಗುತ್ತೆ. ಎರಡನೇದು ನಿಮ್ಮ ಮಶ್ರೂಮ್ ದಮ್ಮಲ್ಲಿ ಉಂಟಲ್ಲ ಎಲ್ಲ ಈ ಕಪ್ ಆಗ್ಬಿಡುತ್ತೆ ಸಿಂಕ್ ಆಗಿ. ನಿಮ್ಗೆ ಒರಿಜಿನಲ್ ಮಶ್ರೂಮ್ ತಿಂದು ಫೀಲ್ ಆಗಲ್ಲ. ಆಮೇಲೆ ಇದರಿಂದ ಈ ಥರ ಮಾಡಿದ್ಮೇಲೆ ನಾನು ಇದರಲ್ಲಿ ವೆಜ್ಜು, ಮಶ್ರೂಮು, ಪನ್ನೀರು 3 ಥರದ ಬಿರಿಯಾನಿ ಕೊಡ್ಬೋದು. ಆ ಫ್ಲೇವರ್ ಸೇಮ್ ಇರುತ್ತೆ, ಎಲ್ಲ ರೈಸ್ ಒಂದೇ ದಮ್ಮಲ್ಲಿ. ಬಟ್ ಏನೇನು ಕೇಳ್ತಾರೆ ಅದ್ರ ಪ್ರಕಾರ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ನಿಮಗೋಸ್ಕರ. ನೋಡಿ ಇಲ್ಲಿ ಉಪ್ಪು ನಮ್ಮ ಪೌಡ್ರಲ್ಲಿ ಎಲ್ಲ ಇದೆ. ಒಂದು ಚೂರು ಕೂಡ ಎಕ್ಸ್ಟ್ರಾ ಉಪ್ಪು ಹಾಕಿಲ್ಲ. ಉಪ್ಪು ಅಷ್ಟು ಅಳತಪ್ಪಾಗ ಕೊಟ್ಟಿದ್ದೀನಿ, ಅದು ಪರ್ಫೆಕ್ಟ್ ಆಗಿದೆ. ಆ ಪೌಡರಲ್ಲಿ ಉಪ್ಪೆಲ್ಲ ಮಿಕ್ಸ್ ಇರೋದ್ರಿಂದ ನಿಮಗೆ ಉಪ್ಪು ಹಾಕೋ ಯಾವುದೇ ಒಂದು ಬರಲ್ಲ, ಆ ಸನ್ನಿವೇಶ ಬರಲ್ಲ. ಇದೆಲ್ಲ ದಮ್ಮಾಗಲಿ. ದಮ್ಗಿಟ್ಟ ಮೇಲೆ ಇದಕ್ಕೆ ಮಶ್ರೂಮಲ್ಲಿ ಒಂದು ಟಾಪಿಂಗ್ ಮಾಡೋದು, ಒಂದು ಡಬಲ್ ತಡ್ಕ ಅಂತೀವಿ, ಅದನ್ನು ತೋರಿಸ್ತೀವಿ. ಈ ಮಶ್ರೂಮ್ನ ನಾವು ಏನು ಮಾಡೋಣ, ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು 2 ಮಾಡ್ತೀವಿ, ದೊಡ್ಡದಿದ್ರೆ 3 ಮಾಡ್ತೀವಿ. ಎಷ್ಟು ಮಶ್ರೂಮ್ ನೋಡಿ ಸರ್ ನಮ್ಮದು ಎಷ್ಟು ನೀಟಾಗಿದೆ ಅಂದರೆ, ಹೌದೌದು, ಬೆಣ್ಣೆ ಥರ ತೊಳೆದಿಟ್ಟಿದ್ವಿ ಅಲ್ಲ ಫಿಲ್ಟ್ರ್. ಇಷ್ಟಲ್ಲ, ಇದಕ್ಕೆ ನಮ್ಮಲ್ಲಿ ಒಂದಿನ 25 kg ಮಶ್ರೂಮ್ ಬರುತ್ತೆ. ಎಲ್ಲ ಒಂದೇ ಸಲ ತೊಳೆದಿಟ್ಟು ನಮ್ಮ ತೋರ್ಸಕ್ಕೆ ಮಾತ್ರ ಇಷ್ಟು ಇಟ್ಕೊಂಡಿದ್ವಿ. ನೋಡಿ ಇಲ್ಲೆಲ್ಲ ಜೋಡಿಸಿದ್ವಿ. ಹೌದು, ಮಶ್ರೂಮ್ ಯಾವತ್ತೂ ಫ್ರೆಶ್ ಇದ್ದಷ್ಟು ನಿಮಗೆ ಆ ಮಶ್ರೂಮ್ ರುಚಿ, ಆಮೇಲೆ ಆ ಒಂದು ಫ್ಲಫಿ ಎಲ್ಲ ಮೇಂಟೈನ್ ಆಗುತ್ತೆ. ಅದೇ ಇದು ಬಂದು ತಿರುಪತಿ ಬಾಲಾಜಿ ಮಶ್ರೂಮ್ಸ್. ಚೆನ್ನಾಗಿದೆ, ಒಳ್ಳೆ ಬರ್ಡ್. ಆಮೇಲೆ ಇದರಲ್ಲಿ ನಿಮಗೆ ಈ ಥರ 2, 3, 4 ಪೀಸು ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾವು ಏನಕ್ಕೆ ಅಂದರೆ ಇದನ್ನು ಮತ್ತೆ ನಾವು ಈ ಥರ ಕಟ್ ಮಾಡಿ ಏನಕ್ಕೆ ಹಾಕ್ತೀವಿ ಅಂದರೆ, ನಾವು ರೈಸಲ್ಲಿ ಮಿಕ್ಸ್ ಮಾಡಲ್ಲ. ಕಸ್ಟಮರ್ ಬೇಕೆ ಮೇಲ್ಗಡೆ ಹಾಕ್ಕೊಡ್ತೀವಿ. ಸರ್ ಮಶ್ರೂಮ್ ಪ್ರೀತಿ ಮಾಡೋ ಒಂದು ಪಂಗಡನೇ ಇದೆ ಮಶ್ರೂಮ್ ಸರ್. ಸರ್ ಮಶ್ರೂಮ್ ಒಂದು ವಿಷಯ ಅಲ್ಲ, ಮಶ್ರೂಮ್ನಷ್ಟು ಒಳ್ಳೆಯ ಒಂದು ಬೆಸ್ಟ್ ನಿಮಗೆ ಕೆಮಿಕಲ್ ಇಲ್ದೇನೆ ಬೆಳೆಸುವಂಥದ್ದು ಒಂದೇ ಒಂದು ಯಾವುದೇ ಒಂದು ತರಕಾರಿ ಅಂದರೆ ಅದು ಮಶ್ರೂಮ್. ವಿತೌಟ್ 0 ಕೆಮಿಕಲು. ಆಮೇಲೆ ಅದನ್ನು ಬಿಸಿಲಲ್ಲೂ ಕೂಡ ನೀವು ಬೆಳೆಸೋಕ್ಕಾಗಲ್ಲ. ಕೋಲ್ಡ್ ಸ್ಟೋರೇಜಲ್ಲಿ ಸಣ್ಣ ಮಗುನ ICU ಹೆಂಗೆ ಬೆಳೆಸ್ತಾರೆ ನೋಡಿ, ಆ ಲೆವೆಲಲ್ಲಿ ಬೆಳೆಸ್ತಾರೆ ಮಶ್ರೂಮನ್ನು. ನೀವು ಸೀರಿಯಸ್ ಆಗಿ ಹೇಳ್ತೀನಿ. ಯಾಕಂದ್ರೆ ಒಂದು ಚೂರು ಅದಕ್ಕೆ ಎಲ್ಲೋ ಬಿಸಿಲು ಜಾಸ್ತಿ ಬರಬಾರ್ದು, ಈ ಕಡೆಯಿಂದ ಯಾವುದೇ ಕೀಟಗಳೊಂದು ಇರುವ ಕೂಡ ಹೋಗಬಾರ್ದು. ಕೋಲ್ಡ್ ಸ್ಟೋರೇಜ್ ರೂಮಲ್ಲಿ ಬೆಳೆಸ್ತಾರೆ ಸರ್, ನಾನು ಹೋಗಿದ್ದೀನಿ. ಕಣ್ಣು ಮುಚ್ಕೊಂಡು ಬಂದು ತಿನ್ಬೋದು. ಇಲ್ಲಿ ನಾವು ಹೇಳ್ತೀವಲ್ಲ, ನಾವು ಕಸ್ಟಮರ್ ಮುಂದೆನೇ ಕಟ್ ಮಾಡಿ ಫ್ರೈ ಮಾಡಿ ಹಾಕ್ತೀವಲ್ಲ, ಅಲ್ಲಿ ನಿಮಗೆ ಈ ಬಿರಿಯಾನಿಯಲ್ಲೇ ಗೊತ್ತಾಗ್ಬಿಡುತ್ತೆ ಆ ಮಶ್ರೂಮ್ದೊಂದು ಲುಕ್ ಆ್ಯಂಡ್ ಫೀಲ್ ಹೆಂಗಿರುತ್ತೆ ಅನ್ನೋದು. ಎಸ್ ಸರ್, ನಮ್ಮ ನೋಡಿ ಮಾತಾಡ್ತಾ ಅಲ್ಲಿ ಕಟ್ ಮಾಡ್ತಾ ಇಲ್ಲಿ ರೈಸ್ ಕೂಡ ದಮ್ಮಿಗೆ ಕರೆಕ್ಟಾಗಿ ಬಂದಿದೆ. ನೋಡಿ, ಜೀರಾ ಸಾಂಬಾರ್ ರೈಸ್ ಬೇಗ ಇದಾಗುತ್ತೆ. ನೀರು ಕಾಳ್ದ ಕರೆಕ್ಟ್ ಇದ್ಬಿಟ್ರೆ ತಲೆಡೆಗೆ ಸ್ಟಾರ್ಟ್ ಆಯಿತು ಅಂದರೆ ಅರ್ಥ ದಮ್ಮಿಗೆ ಹೋಗ್ತಾ ಇದೆ ಅಂತ. ವೆಜಿಟೇರಿಯನ್ಸ್ಗೆ ನಾವು ಕಾರ್ತಿಕ್ ಮಾಸದಲ್ಲಿ ನಿಮ್ಮ ರುಚಿನ ನಾವು ಇಲ್ಲಿ ಖಂಡಿತವಾಗ್ಲೂ ನಾವು ನಿಮಗೆ ಪ್ರೆಸೆಂಟ್ ಕೊಡ್ತಾ ಇದ್ವಿ. ಅರುಣ್ ಅವರೇ, ಆ ಫ್ಲೇವರ್ ಹೆಂಗೆ ಬರ್ತಾ ಇದೆ ನೋಡಿ, ಫೀಲ್ ಮಾಡಿ. ಬರ್ತಾ ಇದೆ ಸರ್, ಇಷ್ಟು ದೂರ ಬರ್ತಾ ಇದೆ ನಮಗೆ ಅಲ್ವಾ? ಹೌದು ನೋಡಿ, ಇವಾಗ ರೈಸ್ ಕಾಣ್ತಾ ಇದೆ, ನೀರೊಂದು ಸ್ವಲ್ಪ ಹಿಂಗೆ ಈ ಥರ ಗೊಜ್ಜುತ್ತರ ಇದೆ. ಈ ಟೈಮಲ್ಲೇ ನೀವು ದಮ್ ಹಾಕಬೇಕು, ಅವಾಗಲೇ ಅದು ಕರೆಕ್ಟಾಗಿ ದಮ್ ಆಗೋದು. ದಮ್ ಇಡೋ ಮುಂಚೆ ನಮ್ಮ ಪ್ಲೇಟ್ನ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಕೇಕ್ ಮಾಡೋರು ಮಾತ್ರ ಓವನ್ನ ಫ್ರೀ ಹೀಟ್ ಮಾಡ್ಕೊಳ್ಳೋದಲ್ಲ, ನಮಗೂ ಇದೆ. ದಮ್ ಇಡ್ಬೇಕಾದ್ರೆ ಇದನ್ನ ಫ್ರೀ ಹೀಟ್ ಮಾಡ್ಕೊಂಡ್ರೆ ಬೇಗ ಬಿಸಿ ದಮ್ ಇಟ್ಟಕ್ಕಂತ ಅದು ಎತ್ಕೊಂಡ್ಬಿಡುತ್ತೆ. ಇಲ್ಲಿ ನಮ್ಮ ರೈಸ್ ಕೂಡ ಕರೆಕ್ಟಾಗಿ ಇದ್ದಂತ ನೀರೆಲ್ಲ ಹಿಂಗೋಗ್ಬಿಟ್ಟಿದೆ ನೋಡಿ. ಈಗ ತಲೆಡೆ ಸ್ಟೇಜ್ ಬಂದಿದೆ ನೋಡಿ, ರೈಸ್ ಈ ಥರ ಹಿಂಗ್ಬೇಕಲ್ಲ ನೋಡಿ. ಯಾವತ್ತು ಹಿಂಗೆ ಮಾಡಬಾರ್ದು ರೈಸ್ನ, ಯಾವತ್ತು ಹಿಂಗೆ ಎಳಿಬೇಕು. ಎಳಿಬೇಕಾ? ಹೌದು, ಎಳೆದ್ರೇ ಅದು ಪುಡಿ ಆಗಲ್ಲ, ಕಟ್ ಆಗಲ್ಲ. ಓಕೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಈಗ ಫ್ರೀ ಹೀಟ್ ಆಗಿದೆ ಅದು. ಅಥವಾ ಈ ಇದರಿಂದ ಆಚೆ ಒಳಗಡೆ ಕೂತ್ಕೊಂಡ್ರೆ ಸಾಕು, ಹೀಟ್ ಇಷ್ಟೇ. ಇವಾಗ ಒಂದು 10 ನಿಮಿಷ, ಇದು ಹಂಗೆ ಒಂದು 10-15 ನಿಮಿಷ ಆಯ್ತು ಸರ್. ನಮ್ಮಲ್ಲಿ ದೊಣ್ಣೆ ಬಿರಿಯಾನಿ ರೆಡಿ ಆಯ್ತು, ಅಲ್ಲಿ ದಮ್ ಇಟ್ಟಿದ್ದೀನಿ. ಕಸ್ಟಮರ್ ಬರ್ತಾರೆ ಈಗ ನಾವು ಕಿಕ್ಕಾಗಿ ಒಂದು ಇದಕ್ಕೆ ಒಂದು ಟ್ವಿಸ್ಟ್ ಕೊಡ್ತೀವಿ, ಇದಕ್ಕೊಂದು ಫುಲ್ ಚೇಂಜ್ ಆಗ್ಬಿಡುತ್ತೆ ರುಚಿನೇ. ಏನು ಮಾಡ್ತೀವಿ ಗೊತ್ತಾ, ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ತೀವಿ. ಇವಾಗ ನೀವೆಲ್ಲ ಏನು ಮಾಡ್ತೀವಿ, ಸಾಧಾರಣ ಮಾಡೋರು ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ ಇದನ್ನ. ಇದು ಎಣ್ಣೆ ಕುಡಿಯಲ್ಲ ಇದು. ಹೌದು. ಆಮೇಲೆ ಇದರಲ್ಲಿ ಏನು ಗೊತ್ತು ವಿಶೇಷತೆ ಅಂದರೆ, ಕಪ್ಪಾಗಲ್ಲ ಇದು. ಇದು ನೀವು ಇವಾಗ ಮಾಡ್ತೀರ ಅನ್ಕೊಳ್ಳಿ, ನೀವು ತಿನ್ಬೇಕಾದ್ರೆ ತುಂಬಾ ಫ್ರೆಶ್ ಆಗಿರುತ್ತೆ ನೋಡಕ್ ಕೂಡ. ಹೌದೌದು. ನಮ್ಮ ಮನೆಯಲ್ಲಿ ನಮ್ಮ ವೈಫಿಗೆ ಈ ದೊಣ್ಣೆ ಬಿರಿಯಾನಿ ಭಾಳ ಇಷ್ಟ. ಲಾಸ್ಟ್ ಟೈಮ್ ಹೇಳಿದ್ದೆಪ್ಪ, ಮಶ್ರೂಮ್
ಪಾಲಕ್ ರೈಸ್ ಮಾಡಿದಾಗ ನೆನಪಿದೆ, ನಾನು ಡಬ್ಬ ಕ್ಲೋಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ನನಗೊಂದು ನಿಮ್ಗೊಂದು, ನಮ್ಮ ಮಿಸ್ಸಸ್ಗೆ ಇಷ್ಟ ತೊಗೊಂಡೋಗ್ತೀನಿ ಮನೆಗೆ. ಸೊ ಮಶ್ರೂಮ್ ಭಾಳ ಇಷ್ಟ ಆಗುತ್ತೆ. ಇಷ್ಟೇ, ಸ್ವಲ್ಪ ತುಂಬ ಕಪ್ಪಾಗಬಾರ್ದು, ತುಂಬ ಬೆಳ್ಳಗಿರಬಾರ್ದು, ಅದು ಬೆಂದೋಯ್ತು ಅಷ್ಟೇ. ಇದೇನು ಒಂಥರ ಹೂವು ಥರ ಇದು. ಇಷ್ಟೇ, ಒಂದ್ಸಲ ಫ್ರೈ ಮಾಡ್ಕೊಂಡು ತಟ್ಕೊಂಡ್ರೆ ಆಯಿತು. ಪೌಡರ್ಗೋಸ್ಕರ ಬನ್ನಿ, ಮಶ್ರೂಮ್ ದೊನ್ನೆ ಬಿರಿಯಾನಿಗೋಸ್ಕರ ಬನ್ನಿ. ಖಂಡಿತ ಈ ರುಚಿಯನ್ನು ಯಾರು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಇನ್ನೊಂದು ತಿಳ್ಸ್ಕೊಡ್ತೀವಿ. ಈಗ ಏನಪ್ಪ ಇಸ್ಮಾಯಿಲ್ ಅವ್ರು ಬರೀ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತೀರಾ. ನಾವು ಇದನ್ನು ಒಂದೇ ಸಲ 5-5 kg ಮಾಡಿ ಇಟ್ಬಿಡ್ತೀವಿ. ಇದು ಖಾಲಿ ಆಗೋ ತನಕ ಕಪ್ಪಾಗಲ್ಲ, ಅದೊಂದು ಗ್ಯಾರಂಟಿ. ಓಕೆ. ಇನ್ನೊಂದು ಗ್ಯಾರಂಟಿ ಏನಂದರೆ ರುಚಿಗೂ ಅಷ್ಟೇ, ಎಲ್ಲೂ ನಿಮಗೆ ಮಿಸ್ ಆಗಲ್ಲ. 2 ಗ್ಯಾರಂಟಿ, ನಮ್ಮಂದು 2 ಗ್ಯಾರಂಟಿ. ಇವಾಗ 3ನೇ ಗ್ಯಾರಂಟಿ, ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಕೊಡ್ತಾ ಇರೋದು. ಲುಕ್ ಆ್ಯಂಡ್ ಫೀಲ್, ಕಣ್ಣಲ್ಲಿ ತಿನ್ಬೇಕು ಅಡಿಗೆನ. ಒಟ್ಟು ಕರ್ನಾಟಕನೇ ಗ್ಯಾರಂಟಿ ಒಂದು ರಾಜ್ಯ. ಇದು ನಮ್ಮ ಬಿರಿಯಾನಿಗೆ ಮೇಲ್ಗಡೆ ಏನು ಟಾಪಿಂಗ್ ಕೊಡ್ತೀವಲ್ಲ, ಹೌದು, ಅದಕ್ಕೆ ಒಂದು ಸಪ್ರೇಟ್ ಗೊಜ್ಜಿದು. ಇದು ಬಂದು ಶಾದಿಕಿ ಬಿರಿಯಾನಿ ಗೊಜ್ಜು ಶಾದಿಕಿ ನಮ್ಮಲ್ಲಿ. ಎಸ್, ಶಾದಿಕಿ ಬಿರಿಯಾನಿ ಗೊಜ್ಜು ಅಂದರೆ ನಾವು ಮುಸ್ಲಿಂ ಸ್ಟೈಲಲ್ಲಿ ಒಂದು, ನಮ್ಮಲ್ಲಿ ಸಹಜವಾಗಿ ಬಿರಿಯಾನಿಗೆ ಫ್ಲೇವರ್ ಬಂದು ಸ್ವಲ್ಪ ನಮ್ಮ ರೆಡ್ ಮಸಾಲ ತೊಗೊತೀವಿ. ಮುಸ್ಲಿಂ ಸ್ಟೈಲ್ ಅಂತಲ್ಲ, ಈಸ್ ಮೆಥಡ್ ಅದು. ಸೊ ಇದನ್ನ ಅದಕ್ಕೆ ಕನೆಕ್ಟ್ ಮಾಡಿದಾಗ ಒಂದು ಒಳ್ಳೆ ಒಂದು ಕಾಂಬಿನೇಷನ್ ಮ್ಯಾಚ್ ಆಯಿತು. ಸೊ ಇವಾಗ ಮನೆಗೆ ಮಾಡ್ಕೋಬೇಕಾದ್ರೆ ಹೆಂಗೆ ಸರ್ ಇದು ಮಾಡ್ಕೊಳ್ಳೋದು? ಸರ್ ಇದೇನಿಲ್ಲ ಸರ್, ಬಿರಿಯಾನಿ ಗೊಜ್ಜು ಸಹಜವಾಗಿ ನಿಮಗೆ ಈಸಿ ಇದೆ. ಏನಕ್ಕೆಂದರೆ ಒಂದು ಲೀಟ್ರ್ ಎಣ್ಣೆ ಹಾಕ್ಕೊಂತೀರಾ, ಒಂದು 2 kg ಅಷ್ಟು ಈರುಳ್ಳಿ ಚೆಂದ ಕೆಂಪು ಮಾಡಬೇಕು. ಈರುಳ್ಳಿಯಲ್ಲಿ ಅದು ಚೆನ್ನಾಗಿ ಮುಳುಗ್ಬಿಟ್ಟು ಫ್ರೈ ಆಗ್ಬೇಕು, ಆ ಥರ ಡ್ರೈ ಫ್ರೈ ಆಗ್ಬೇಕು. ಅದು ಸ್ವಲ್ಪ ಕೆಂಪು ಕಲರ್ ಬರುತ್ತೆ. ಕೆಂಪು ಕಲರ್ ಬಂದು ಹದವಾಗಿ ಬರ್ಬೇಕಾದ್ರೆ ಟೊಮೆಟೊ ಚೆನ್ನಾಗಿ ಕುಯ್ದು ಹಾಕ್ಬೇಕು. ಟೊಮೆಟೊಗಳು ಕರಗಬೇಕು. ಇದರಲ್ಲಿ ಏನು ಮಾಡ್ತೀವಿ, ಅರಿಶಿನ ಪುಡಿ ಹಾಕ್ತೀವಿ, ಆಮೇಲೆ ಸ್ವಲ್ಪ ಚಕ್ಕೆ ಎಲ್ಲ ನೋಡಿ ಎಲೆ ಎಲ್ಲ ಹಾಕಿದ್ದೀವಿ ಅಂತ ಇದೆಯಲ್ಲ ಫ್ಲೋ. ಆಮೇಲೆ ಇದರಲ್ಲಿ ನಾವು ಅರಿಶಿನ ಪುಡಿ ಒಂಚೂರು ಲೈಟ್ ಕೊಟ್ಟಿದ್ವಿ. ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ 1 by 1. ಇದು ನೆಕ್ಸ್ಟ್ ಬಿಡಿ, ಯಾಕೆ ತಲೆ ಇದನ್ನ ಡಿಸ್ಕ್ರಿಪ್ಷನ್ ನಾವು ಯಾವ ರೀತಿ ಮಾಡೋದಂತ ಹಾಕೊಡಿ. 2ನೇದು ಬೇಕಂದ್ರೆ ನಾನು ಇದನ್ನ ಮಾಡೋದು ನೆಕ್ಸ್ಟ್ ಇನ್ನೊಂದು ಹಾಟ್ ಬಿರಿಯಾನಿ ಸ್ಪೆಷಲ್ ಇದೆ, ಆವಾಗ ಈ ತಡ್ಕ ತೋರಿಸ್ತೀನಿ. ಬಟ್ ಇದನ್ನು ನಾನೇನು ಮಾಡಿದ್ದೀನಿ ಅಂದ್ರೆ, ಈಗ ನನಗೆ ಅದಕ್ಕೆ ಇದನ್ನ ಮ್ಯಾಶ್ ಮಾಡಿದ್ದೀನಿ. ಭಾಳ ಅದ್ಭುತವಾದ ಒಂದು ಕಾಂಬಿನೇಷನ್ ಇದು. ನಿಜವಾಗ್ಲೂ ನಾನು ಕೂಡ ಭಾಳ ಇಷ್ಟಪಟ್ಟು ತಿಂತೀನಿ ಇದನ್ನ. ಎಸ್, ಒಂದೇ ಒಂದು ಸ್ಪೂನ್ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಂದರೆ ಹೆಚ್ಚಿಗೆ 200 ಗ್ರಾಮ್ ಅಷ್ಟು ಹಾಕೊಂಡಿದ್ವಿ. 1 kgಗೆ 200 ಗ್ರಾಮ್ ಅಷ್ಟು ಗೊಜ್ಜು. ಇಲ್ಲಿ ನಾವೇನು ಮಾಡ್ತೀವಿ, ಈ ಮಶ್ರೂಮ್ ಒಂದು ಫ್ರೈ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀವಿ ನೋಡಿ. ಮಶ್ರೂಮ್ ಒಂದು 1 kg. ಬಟ್ ಇದಕ್ಕೆ ನಮಗೆ ಕಮ್ಮಿ ಜಾಸ್ತಿ ಲೆಕ್ಕ ಇಲ್ಲ ಸರ್, ನಾವು ಮೇಲ್ಗಡೆ ಟಾಪಿಂಗ್ ಕೊಡೋದು. ಇದು ಜಾಸ್ತಿ ಅದು ಕಮ್ಮಿ ಆದರೂ ಕಸ್ಟಮರಿಗೆ ಕೊಡ್ಬೇಕಾದ್ರೆ ಅಳತೆ ಪ್ರಕಾರ ಕರೆಕ್ಟಾಗಿ ಕೊಡ್ತೀವಿ. ನೋಡಿ ಇಲ್ಲಿ ಈ ಪೌಡ್ರ್ ಇದೆಯಲ್ಲ, ಸ್ವಲ್ಪ ಲೈಟಾಗಿ, ತುಂಬ ಹಾಕಲ್ಲ. ಯಾವ ಪೌಡ್ರ್ ಸರ್? ಇದು ಬಂದು ಬಿರಿಯಾನಿ ಪೌಡ್ರ್, ಅದಕ್ಕೆ ಹಾಕಿದ್ವಲ್ಲ ದೊಣ್ಣೆ ಬಿರಿಯಾನಿಗೆ, ಸ್ವಲ್ಪ ಹಾಕ್ತೀವಿ. ಅದೇ ಪೌಡ್ರ್, ಮತ್ತೆ ಅದೇ ಪೌಡ್ರು ನೋಡಿ. ಅದನ್ನು ಒಂದು ಸ್ವಲ್ಪ ಹಿಂಗೆ ಟಚ್ ಮಾಡ್ಕೋ. ಸರ್ ಏನು ಪರಿಮಳ ಸರ್ ಇದು, ತುಂಬಾ ಅರೋಮಾ ಸೂಪರ್. ಇದು ಅರೋಮಾ ಜೊತೆಗೆ ಇನ್ನೊಂದು ನೋಡಿ, ಈಗ ನಾವು ತುಪ್ಪ ಮೇಲ್ಗಡೆ ಎಲ್ಲೂ ಹಾಕಿಲ್ಲ ಅಲ್ಲಿ. ಹೌದು, ತುಪ್ಪನ ಇಲ್ಲಿ ಕೊಡ್ತೀವಿ. ಯಾವ್ದ್ರಲ್ಲಿ? ಈ ಮಶ್ರೂಮ್ ಅಲ್ಲಿ ತುಪ್ಪ ನಿಮ್ಗೆ ಮೇಲ್ಗಡೆ ಟಾಪಿಂಗ್ ಅಲ್ಲಿ ಹೋಗುತ್ತಲ್ಲ, ಅದು ನಿಮ್ಗೆ ಗಮ್ ಅಂತ ಫ್ಲೇವರ್ ಕೊಡುತ್ತೆ. ನಂದಿನಿ ತುಪ್ಪ ಹಾಕಿದೀವಿ, ತುಪ್ಪನ ಹಾಕೊಂಡಿವಿ. ಹೆಂಗೋ ಫ್ಲೇವರ್ಗೆ ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕೊಂಡಿದ್ವಿ, ಸಣ್ಣ ಹಿಡಿ ಪುದೀನ. ಇಷ್ಟ ಆಯ್ತು. ಹೌದು, ಇದು ಒಂಬಟ್ಟಾಗಿದೆ. ಈಗ ಇಷ್ಟು ನಾವು ವೀಕ್ಷಕರೇ ಬಿರಿಯಾನಿ ಮೇಲೆ ಕೊಡ್ತಾ ಇರ್ತಾರೆ, ನೋಡಿ ಸಪರೇಟ್ ಆಗಿ ಸೂಪರ್ ಆಗಿ. ಇದು ಬಂದು ಆಕ್ಚುಲಿ ನಾನು ಏನಕ್ಕೆ ಮಾಡಿದೀನಿ ಅಂದ್ರೆ, ನಮ್ಮಲ್ಲಿ ಪಾಟ್ ಬಿರಿಯಾನಿ ಫೇಮಸ್ ಇದೆ. ಹೌದೌದು, ಮುಗಲಾಯಿ ಬಿರಿಯಾನಿ, ಪನ್ನೀರ್ ಮುಗಲಾಯಿ ಬಿರಿಯಾನಿ ಅಂತ ಫೇಮಸ್ ಇದೆ. ಆ ಮುಗಲಾಯಿ ಬಿರಿಯಾನಿಗೆ ಬೇಸ್ ಬಂದು ನಮ್ದು ಅದೇ, ಪಾಟ್ ಬಿರಿಯಾನಿಗೆ ಬೇಸ್ ಬಂದು ಅದೇ. ಶಾದಿಕಿ ಬಿರಿಯಾನಿ ಗೊಜ್ಜೇನಿದೆಯಲ್ಲ, ಅದ್ರದ್ದೆಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ರೆಸಿಪಿ ಮಾಡೋದು. ಮುಂದಿನ ಎಪಿಸೋಡಲ್ಲಿ ಇದನ್ನ ನೆಕ್ಸ್ಟ್ ಟೈಮ್ ಅಂದರೆ ಇದ್ರ ರೆಸಿಪಿ ಕೂಡ ಬರುತ್ತೆ. ಯಾಕಂದ್ರೆ ಇದು ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ ಇಲ್ಲಿ ತೋರ್ಸಕ್ಕೆ ಹೋಗಿಲ್ಲ. ಇದ್ರ ರೆಸಿಪಿ ಬರುತ್ತೆ, ಬಟ್ ಅದ್ರ ಡಿಸ್ಕ್ರಿಪ್ಷನಲ್ಲಿ ರೆಸಿಪಿ ಯಾವ ಥರ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೊಟ್ಟಿರ್ತೀವಿ. ಪನ್ನೀರ್ ಬಿರಿಯಾನಿ ಹಿಂಗಿರುತ್ತೆ, ಪನ್ನೀರ್ ಬಿರಿಯಾನಿಗೆ ಇದೇ ಥರ ಈ ಥರ ಎಲ್ಲ ಹಂಗೆ ಸೇಮ್. ದಮ್ ಆಗಿದೆ ಸರ್, ಈಗ ದಮ್ ಆಗಿದೆ. ದಮ್ ಅಂತ ಎತ್ಬಿಡೋಣ ಈಗ, ಹೆಂಗಾಗಿದೆ ನೋಡೋಣ. ಸಿಂಪಲ್ ಒಂದು ಪ್ಲೇಟ್ ಇಟ್ಟಿದ್ದೀನಿ ಅಷ್ಟೇ. ಏನು ಸ್ಪಾಂಜ್ ಸ್ಟೈಲಲ್ಲೇ ತೆಗೆದ್ಬಿಟ್ರಿ ನೋಡಿ ಸರ್, ನೋಡಿ ಅಷ್ಟೇ. ಸಾಕತ್ತಾಗಿ ಕಾಣ್ತಾ ಇದೆ ನೋಡಿ. ಕಲರ್ ಅಷ್ಟೇ ಸ್ಟ್ಯಾಂಡರ್ಡ್ ಕಲರ್. ಹೌದು, ಏನು ನಾವು ಕಲರು ಟೆಸ್ಟಿಂಗ್ ಪೌಡ್ರು ಏನಿಲ್ಲ ನಮ್ಮ ಇದರಲ್ಲಿ. ಹೌದು ಸರ್, ಡಿಶ್ ಔಟ್ ಮಾಡೋದು ರೆಡಿ ಆಗಿದೆ. ಹೆಂಗ್ ಹಾಕ್ತೀರಿ ಅಂತ ನೋಡಕ್ಕೆ ದೊಣ್ಣೆಯಲ್ಲಿ ಹಾಕ್ತಿವಿ, ಎಲ್ಲಾನು ಪ್ರೊಸೀಜರ್ ಪ್ರಕಾರ ಹಾಕ್ತಿವಿ. ಸೆಟ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಈ ದೊಣ್ಣೆಯಲ್ಲಿ ನಾವು ಮಶ್ರೂಮ್ ದೊಣ್ಣೆಯಲ್ಲಿ ಹಾಕ್ತಿವಿ. ಓಕೆ ಸರ್, ಫಸ್ಟ್ ಒಂದು ಎರಡು ನಿಮ್ಮ ಪೋರ್ಷನ್ನೇ ತೋರಿಸ್ತಿದ್ದೀರಿ ಸರ್? ಹೌದು, ಕಸ್ಟಮರ್ ಹೆಂಗ್ ಕೊಡ್ತೀವಿ ಸರ್, ಹಂಗೆ ಸರ್.
ಇದೆಲ್ಲ ಸುಮ್ಮನೆ ನೀವು ದೊಣ್ಣೆ ಬಿರಿಯಾನಿ ಕೂಡ ಚಿಕನ್ ಅಲ್ಲಿ ಕೂಡ ಹಂಗೆ ಕೊಡೋದಿಲ್ಲ, ನಾವು ಇದನ್ನ ಹಂಗೆ ಕೊಡ್ತೀವಿ. ಇಲ್ಲಿ ನಾವು ನಮ್ಮಲ್ಲಿ ವಿಶೇಷವಾಗಿ ಏನಂದ್ರೆ ಇದನ್ನ ನಾವು ಹಿಂಗ್ ಕೊಡ್ತೀವಿ, ಈ ತರ ನಾವು ಇಷ್ಟೇ ಸರ್. ಇದು ತಿಂತಾ ಇದ್ರೆ ನಿಮ್ಗೆ ಎರಡು ಮಿಕ್ಸ್ ಅಂಡ್ ಮ್ಯಾಚು ಹೇಳ್ತೀನಲ್ಲ, ಈ ಟಿವಿ ವಿಡಿಯೋ ನೋಡಿದ ತಕ್ಷಣ ಓಡಬರ್ಬೇಕು ಅಂತೀರ, ಅಷ್ಟೊಂದು ಅದ್ಭುತವಾಗಿದೆ. ಇದರಲ್ಲಿ ನಾನು ಕಮ್ಮಿ ರೇಟಲ್ಲಿ ಬೈ 1 get 1 ಅಂತ ಏನಕ್ಕೆ ನಾನು ಅನೌನ್ಸ್ ಮಾಡಿದ್ದೀನಿ ಅಂದರೆ, ಬೆಳಗ್ಗೆ 7ರಿಂದ 12 ಗಂಟೆ ತನಕ ದೊಣ್ಣೆ ಬಿರಿಯಾನಿ ಕೂಡ ನೀವು ಕಮ್ಮಿ ರೇಟಲ್ಲಿ ಬೈ 1 get 1 ಸೂಪರ್ ಆಗಿರುತ್ತೆ. ಖಂಡಿತ ಮಿಸ್ ಮಾಡಬೇಡಿ, ಒಳ್ಳೆ ಅವಕಾಶ. 15 ದಿವಸ ಇರುತ್ತೆ, ದಯವಿಟ್ಟು ಬಂದು ರುಚಿನ ಎಂಜಾಯ್ ಮಾಡಿ. ನೋಡಿ, ಇದು ಪನ್ನೀರ್ನ ಹಿಂಗೆ ಹಾಕ್ತೀನಿ. ಇದಕ್ಕೂ ಅಷ್ಟೇ, ಪನ್ನೀರನ್ನು ಕಡಿಮೆ ಹಾಕಲ್ಲ, ಪನ್ನೀರ್ ಒಳ್ಳೆ ಕ್ವಾಂಟಿಟಿ ಹಾಕ್ತೀವಿ. ಯಾಕಂದರೆ ಒಳ್ಳೆ ಪನ್ನೀರ್ ಬೇರೆ, ಸಾಫ್ಟ್ ಆಗಿದೆ ಪನ್ನೀರ್ ನಮ್ಮದು. ನೋಡಿ, ಈ ಥರ ಕಾಣಬೇಕು. ಸೂಪರ್. ಎಸ್ ಸರ್. ಮಶ್ರೂಮ್ ಪನ್ನೀರ್ ಎರಡೊಟ್ಟಿಗೆ ಎಲ್ಲಾ ದೊಣ್ಣೆ ಬಿರಿಯಾನಿ ನೋಡಿದ್ವಿ. ಇವತ್ತು ಮಶ್ರೂಮ್ ದೊಣ್ಣೆ ಬಿರಿಯಾನಿ ಸಿಕ್ಕಿದೆ. ಹೆಂಗಿದೆ, ಇನ್ವೈಟಿಂಗ್, ಕಣ್ಣಿಗೆ ಹಬ್ಬ. ಆಹಾ, ನಾಲ್ಗೆ ಮೇಲೆ ರುಚಿಯ ಹಬ್ಬ. ಇದನ್ನ ನಾನು ಏನಕ್ಕೆ ಮಾಡಿದ್ರೆ, ಕಾರ್ತಿಕ್ ಮಾಸ ಸ್ಟಾರ್ಟ್ ಆಯ್ತು. ನಾನ್ ವೆಜ್ ಪ್ರಿಯರಿಗೆ ಈ ತರ ದೊಣ್ಣೆ ಬಿರಿಯಾನಿ ತರ ಒಂದು ಫ್ಲೇವರ್ ರೀಚ್ ಆಗಬೇಕು. ಆಮೇಲೆ ಎಲ್ಲರಿಗೂ 120 ರೂಪಾಯಿ ಒಂದು ಬಿರಿಯಾನಿ ನಾವು ಕೊಡ್ತಿದ್ವಿ ಇಲ್ಲಿ. ಯಾಕಂದ್ರೆ ಅದ್ರಲ್ಲಿ ಅಷ್ಟೊಂದು ಕ್ವಾಂಟಿಟಿ ಇದೆ, ಆಮೇಲೆ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದೆ. 120 ರೂಪಾಯಿ. 120 ರೂಪಾಯಿ. 1+1 ಫ್ರೀ. 1+1 ಈಗ ಫ್ರೀ. 120 2. 7 ಇಂದ ಬರಬೇಕು, 12 ಗಂಟೆ ತನಕ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಮಧ್ಯಾಹ್ನ ಊಟ ತನಕ. ಮಶ್ರೂಮ್ ಬಿರಿಯಾನಿ ಮಾತ್ರ ಬೈ 1 get 1, ವೆಜ್ ದೊಣ್ಣೆ ಬಿರಿಯಾನಿ ಬೈ 1 get 1 ಫ್ರೀ. ಪನ್ನೀರು ಬೈ 1 get 1 ಫ್ರೀ ಇಲ್ಲ. Good option for vegetarians, and the taste is awesome. Thank you, Suchi Ruchi. ಏನ್ ಸರ್ ಇದು? ಇಲ್ಲಿ ಕೂಡ ತ್ರಿಮೂರ್ತಿಗಳು ಅಂತ ಹೇಳ್ತಿರ್ತೀವಿ ನಾವು ಅವಾಗ. ತ್ರಿಕೋನ ಆಕಾರದಲ್ಲಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಅದ್ಭುತವಾಗಿ. ಈ ಕಾನ್ಸೆಪ್ಟ್ ನಂಗೆ ಭಾಳ ಇಷ್ಟ ಆಯ್ತು ಸರ್ ನಿಮ್ದು. ನಾವು ಎಲ್ಲೆಲ್ಲೋ ಹೋಗ್ತೀವಿ ಮಶ್ರೂಮ್ ಬಿರಿಯಾನಿ ಅದು ಅಂತ. ಇಲ್ಲಿ ನಿಮ್ದು ಸ್ಟೈಲು, ನಿಮ್ದು ಒಂದು ರೆಸಿಪಿ ನೋಡಿದಲ್ಲ, ಅದ್ಭುತ. ಆ ಮೆಥಡ್ ರೆಸಿಪಿ ನೋಡಿದ್ದಿಲ್ಲ ನಾನು. ಯಾಕಂದ್ರೆ ಈ ತರ ನಾವು ಮಾಡೋದು, ಇದು ತಿಂತಾ ಇದ್ರೆ ನೀವು ಉಂಟಲ್ಲ, ಏನೋ ತಿಂದಂಗೆ ಸರ್. ಹೌದು ಸರ್, ಹೇಳ್ತೀವಲ್ಲ, ಅಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಅಷ್ಟೇ. ನಾನು ಇದನ್ನು ತುಂಬಾ ರಿಸರ್ಚ್ ಮಾಡಿ ಒಂದಿಷ್ಟು ಪ್ಲಾನ್ ಮಾಡಿ ಹಿಂಗೇ ಮಾಡಲೇಬೇಕು ಅಂತ ಬಂದು ಒಂದು ಆದಾಗ ಬಂದು ತುಂಬಾ ಕಡೆ ನೀವು ನೋಡಿದಿರಾ, ಬರೀ ದೊಣ್ಣೆ ಬಿರಿಯಾನಿ ಇದೆ ಹೋಟ್ಲ್ ಮಾಡ್ಕೊಂಡವ್ರೆ. ಹೌದು, ಶುಚಿ ರುಚಿಯಲ್ಲಿ ಎಲ್ಲ ಇದೆ. ಜೊತೆಗೆ ಒಂದು ಅಡಿಷನಲ್ ಒಳ್ಳೆ ಒಂದು ದೊಣ್ಣೆ ಬಿರಿಯಾನಿ ಇದ್ರೆ ಹೆಂಗೆ ಅಂತ ಒಂದು ತಲೆಗೆ ಬಂತು. ಫಸ್ಟು ಮಶ್ರೂಮ್ ನೀವು ಮಾಡಿರೋ ರೆಸಿಪಿ ನೀವು ತಗೊಳ್ಳಿ ಸರ್. ವೀಕ್ಷಕರಿಗೆ ತೋರಿಸ್ಬೇಕಾಗಿದ್ದು, ಒಂದು ಮಶ್ರೂಮ್ ಬಿರಿಯಾನಿ ಇದೆ ನೀವು ಹಾಕಿರೋದು. ಇಲ್ಲಿ ಅದೇ ಥರದ್ದು ಪನ್ನೀರ್ ದೊಣ್ಣೆ ಬಿರಿಯಾನಿ, ಇದು ವೆಜ್. ನೀವು ಯಾವ್ದು ಟೇಸ್ಟ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನಾನು ಮಾತ್ರ ನಿಮ್ಮ ಮಶ್ರೂಮ್ ಬಿರಿಯಾನಿ ತೊಗೊಂಡ್ಬಿಡ್ತೀನಿ. ನೋಡಿ, ಆಮೇಲೆ ರೈಸ್ ಕೂಡ ಅದ್ಭುತವಾಗಿ ಮಾಡಿದ್ರು. ಎಸ್, ಅಂಡ್ ಬ್ಯೂಟಿ ಆಫ್ ದಿ ಕಾನ್ಸೆಪ್ಟ್ ದೊಣ್ಣೆಯಲ್ಲೇ ಸರ್ವ್ ಮಾಡೋದು. ಎಸ್, ವೆಜ್ ತೊಗೊಂತೀನಿ, ಸ್ವಲ್ಪ ಪನ್ನೀರ್ ತೊಗೊಂತೀನಿ. ಇಲ್ಲಿ ಪನ್ನೀರು ಅಷ್ಟೇ, ಜೊತೆ ಸ್ವಲ್ಪ ಪನ್ನೀರ್ ಹಾಕೊಂತೀನಿ ನಾನು. ಆಮೇಲೆ ಇದಕ್ಕೊಂದು ಪುದೀನ ಚಟ್ನಿ ಮಾಡಿದ್ವಿ. ಹೌದು, ಪುದೀನ ಇದೆ, ಒಳ್ಳೆ ಪಂಚಿಂಗ್ ಕೊಡುತ್ತೆ. ಹಸಿಮೆಣಸಲ್ಲಿ ಹಾಕ್ಬಿಟ್ಟು. ಹೌದೌದು. ಹಾಗೆ ಇಲ್ಲಿ ರೈತನೂ ಇದೆ. ಆಮೇಲೆ ನೋಡೋಣ. ಫಸ್ಟು ನಾವು ತಡ ಮಾಡೋದೇ ಬೇಡ ಸರ್. ತಡ ಮಾಡಕ್ಕೆ ಮಶ್ರೂಮ್ ಬಿರಿಯಾನಿ ಒಂದು ತುತ್ತು ತೊಗೊಂಡ್ಬಿಡ್ತೀನಿ. ನಾವೇ ಟೆಂಪ್ಟ್ ಆಗ್ತೋಗಿದ್ವಿ. ಹಿಂಗೆ ನೋಡಿದ್ರ ಕತೆ ಹೆಂಗೋ. ಫಸ್ಟ್ ನೋಡ್ಬಿಡೋಣ. ಹೊಸಕೋಟೆ ಹತ್ರ ಮುಖ ಮಾಡೋದೇ ಬೇಡ. ಈ ಕಾರ್ತಿಕ್ ಮಾಸದಲ್ಲಿ ಹೊಸಕೋಟೆನೇ ಬೇಡ, ಮಲ್ಲೇಶ್ವರಂ ಬನ್ನಿ. ಕಾರ್ತಿಕ್ ಮಾಸದಲ್ಲಿ ಇಂಥ ಒಂದು ಮಶ್ರೂಮ್ ಬಿರಿಯಾನಿ ಸೌದ್ಬಿಟ್ರೆ ಎಲ್ಲ ಬಿರಿಯಾನಿ ಒಟ್ಟಿಗೆ ನೆನ್ಪು ಬರ್ತದೆ ನಿಮಗೆ. ಅಪ್ಪ, ಏನ್ರಿ ಇದು? ಅಲ್ವಾ, ಹದವಾಗಿದೆ. ಮಶ್ರೂಮ್ ಆ ಸಾಫ್ಟ್ನೆಸ್ಸು ಅಲ್ವಾ. ನೀವು ಯಾವ ಥರ ಮಾಡ್ತೀರಿ ನೋಡಿ. ಹೌದು ಸರ್. ಆಹಾ, ಜನ ಇಷ್ಟಪಡ್ತಾರೆ. ಜನಗಳಿಲ್ಲ ಅಂದ್ರೆ ನಾವೇನಿಲ್ಲ. ನಿಮ್ಗೋಸ್ಕರ ಇವಾಗ ಆಫರ್ ಬೇರೆ ಕೊಟ್ಟಿದ್ದೀವಿ. ಕಾರ್ತಿಕ್ ಮಾಸದಲ್ಲಿ ಒಂದು ದೊಣ್ಣೆ ಬಿರಿಯಾನಿ, ಮಶ್ರೂಮ್ ದೊಣ್ಣೆ ಬಿರಿಯಾನಿ ಮತ್ತು ವೆಜ್ ದೊಣ್ಣೆ ಬಿರಿಯಾನಿ. ಪನ್ನೀರ್ ಇಲ್ಲ. ಸೊ ಬೆಳಗ್ಗೆ 7ರಿಂದ 12 ಗಂಟೆವರೆಗೆ 1:1 ಫ್ರೀ. 120 ರೂಪಾಯಿಗೆ 2 ಬಿರಿಯಾನಿ ತೊಗೊಂಡೋಗ್ಬೋದು. ಬನ್ನಿ, ನಾನು ತೊಗೊಂಡೋಗ್ತಾ ಇದ್ದೀನಿ ಮನೆಗೆ. ಈಗ ನಿಮ್ಮದೇ ಬೋನ್ ಇವಾಗ. ಅದೇ, ನಾವಿಲ್ಲಿ ಏನು ಸವಿತಾ ಇದ್ದೀವಿ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಇಲ್ಲಿ ಬರಲೇಬೇಕು. ಇಲ್ಲಿ ಬಂದು ಟೇಸ್ಟ್ ಮಾಡಿದಾಗ ಗೊತ್ತಾಗೋದು. ಸರ್, ಎವ್ರಿ ಡೇ ಹೆಂಗಿರುತ್ತಲ್ಲ ಸರ್ ಟೇಸ್ಟ್? ನೋಡಿ, ನಾವು ತಿಂತೀವಿ, ಪಕ್ಕದಲ್ಲಿ ಅವ್ರು ತಿಂತಾ ಇದ್ದಾರೆ. ಎಲ್ಲ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಯ. ಹೌದು, ಇದೇ ಥರ ಇರುತ್ತೆ ಕನ್ಸಿಸ್ಟೆಂಟ್ ಆಗಿ ಟೇಸ್ಟ್. ಹೌದು, ಪೌಡರ್ ನಮ್ದು ಉಂಟಲ್ಲ ಸರ್,
ರೆಡಿ ಮಾಡಿಟ್ಬಿಟ್ಟಿದ್ದೀನಿ, ಯಾರು ಮುಟ್ಟಾಗಿಲ್ಲ ಅದನ್ನ. ಸರಿ ಸರಿ. ಸುಮ್ಮನೆ ರೆಡಿ, ಏನು ಬೇಕು, ಎಷ್ಟು ಅಳತೆ ಬೇಕು, ಎಷ್ಟು ಪೌಡ್ರ್ ಹಾಕಬೇಕು. ಇನ್ನೊಂದು ನಿಮಗೆ ಬೇಕಾದ್ರೆ ಪೌಡ್ರ್ ಕೊಡ್ತೀವಿ ನಾವು. ನೀವು ಮನೇಲಿ ಮಾಡ್ಕೊಂಡಿದ್ರು ಪೌಡ್ರ್ ಕೊಡ್ತೀವಿ ನಾವು. ತುಂಬ ಟೇಸ್ಟಿಯಾಗಿತ್ತು. ಸೊ ಅದ್ಭುತವಾಗಿ ಮುಂದಿನ ಸಂಚಿಕೆಯಲ್ಲಿ ಆ ಒಂದು ಗೊಜ್ಜು ಮಾಡೋ ತೋರ್ಸೋಣ, ಪೌಡ್ರ್ ತೋರ್ಸೋಣ, ಆಮೇಲೆ ನಿಮ್ದು ಹೇಳಿದ್ರಲ್ಲ ಪಾಟ್ ಬಿರಿಯಾನಿ ಎಲ್ಲವನ್ನೂ ಮಾಡೋಣ. ಮಾಡೋಣ. ಸೊ ಇವಾಗ ನಾವು ಪಾಟ್ ಬಿರಿಯಾನಿ ಜೊತೆಗೆ ಆ ಗೊಜ್ಜಿನ ಗೊಜ್ಜನ್ನು ತೋರಿಸಿ. ಶಾದಿಕೆ ಬಿರಿಯಾನಿ ಗೊಜ್ಜು ಮಾಡೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ವೀಕ್ಷಕರೇ. ನಮಸ್ಕಾರ. मैं यहाँ पे हमेशा आती हूँ और यहाँ का मशरूम डोने बिरयानी बहुत स्पेशल है और अच्छा है. एंड मैंने यहाँ पे दही वड़ा भी ट्राई किया. इट्स वेरी डिफरेंट एंड स्पेशल. सो मैं रिकमेंड करूँगी कि अगर आप यहाँ पे आते हो तो दही वड़ा डेफिनेटली ट्राई. ಶುಚಿ ರುಚಿ ಹೋಟೆಲ್ಗಿದೆ ಫಸ್ಟ್ ಟೈಮ್ ನಾವು ಬರ್ತಿರೋದು. ನಮ್ಮ ಫ್ರೆಂಡ್ ರೆಕಮೆಂಡೇಶನಿಂದ ಇಲ್ಲಿ ಬಂದಿದ್ರಿ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು. ಇಲ್ಲೂ ತಿಂದ್ಬಿಟ್ಟು ಮತ್ತೆ ಮನೆಗೂ ಪಾರ್ಸಲ್ ತಗೊಂಡಿದ್ದೀರಿ. ಸೊ ನೆಕ್ಸ್ಟ್ ಟೈಮ್ ಗ್ರೂಪಲ್ಲಿ ಬರ್ತೀವಿ ನಾವು. ಫಸ್ಟ್ ಟೈಮ್ ಬಂದಿದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಎಲ್ಲರೂ ಕರ್ಕೊಬರ್ತೀವಿ. ಇದರಲ್ಲಿ ನಾನು ಕಮ್ಮಿ ರೇಟಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಏನಕ್ಕೆ ನಾನು ಅನೌನ್ಸ್ ಮಾಡಿದ್ದೀನಿ ಅಂದರೆ, ಬೆಳಗ್ಗೆ 7ರಿಂದ 12 ಗಂಟೆ ತನಕ ನಮ್ಮ ಸೌತು ಐಟಮ್ಗಳ ಜೊತೆಗೆ ದೊಣ್ಣೆ ಬಿರಿಯಾನಿ ಇರುತ್ತೆ. ಅಲ್ಲೇ ಅದನ್ನೊಂದ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ನೋಡ್ತಾ, ಅದಕ್ಕೆ ಮಾತಾಡ್ಸೋಣ ಅಂತ. ಥ್ಯಾಂಕ್ ಯು. ಈ ಥರ ನೀವು ಸಹಕಾರ ನಮ್ಗೆ ಮಾಡಿದ್ರೆ ನಾವು ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ನಿಮ್ಗೆ ಕೊಡ್ತಾ ಇರ್ತೀವಿ, ಅದ್ಭುತವಾದ ರುಚಿಗಳನ್ನು ತೋರಿಸ್ತಾ ಇರ್ತೀವಿ. ಸೂಪರ್ ಆಗಿರುತ್ತೆ, ಖಂಡಿತ ಮಿಸ್ ಮಾಡಬೇಡಿ. ಒಳ್ಳೆ ಅವಕಾಶ 15 ದಿವಸ ಇರುತ್ತೆ, ದಯವಿಟ್ಟು ಬಂದು ರುಚಿನ ಎಂಜಾಯ್ ಮಾಡಿ. ಜೊತೆಗೆ ಬೇರೆ ಬೇರೆ ಮಂಚೂರಿಗಳು, ಆಮೇಲೆ ನೂಡಲ್ಸ್ಗಳು, ಏನು ಬೇಕು ಎಲ್ಲ ಸಿಗುತ್ತೆ. ನಿಮ್ಮ ಬರುವುದನ್ನು ನಾವು ನಿರೀಕ್ಷೆ ಇಟ್ಕೊಂಡು ನಾನು ಇರ್ತೀನಿ, ಜೊತೆಗೆ ಬೆಳಗ್ಗೆನೇ ಇರ್ತೀನಿ, ಬನ್ನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.